ನಾನು ಏನು ಸೇವಿಂಗ್ಸ್ ಮಾಡಿದ್ದೀನಿ ಇಷ್ಟು ದಿನ ಅವ್ರು ಕೊಟ್ಟಿರೋದನ್ನೆಲ್ಲ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆನೆ ಒಂದು ಹೇರ್ ಪ್ಯಾಕ್ ಮಾಡ್ಕೊಳ್ಳೋಣ. ಇವಾಗೆಲ್ಲ ಜಾಸ್ತಿ ಅಲೋವೆರಾದನ್ನೇ ಅಪ್ಲೈ ಮಾಡ್ತಾ ಇದ್ದೀನಿ. ಒಂದು ವಾರ ಟ್ರೈ ಮಾಡೋಣ, ಯಾಕೆಂದರೆ ಸಿಕ್ಕಾಬಟ್ಟೆ ಹೇರ್ ಫಾಲು. ಆಮ್ಲ ಬಿಟ್ಟರೆ ಅಲೋವೆರಾ ಇವೆರಡೂ ಚೆನ್ನಾಗಿ ವರ್ಕ್ ಆಗುತ್ತೆ. ನಂದು ಫ್ರೀಜಿ ಹೇರ್ ಆಗಿರೋದ್ರಿಂದ ಸಿಕ್ಕಾಬಟ್ಟೆ ಕರ್ಲಿ ಕರ್ಲಿ ಥರ ಹೇರು, ಹಾಗಾಗಿ ಇದು ಸ್ಟ್ರೈಟ್ ಹೇರ್ ಮಾಡೋದಕ್ಕೋಸ್ಕರ ಸಪೋರ್ಟ್ ಮಾಡುತ್ತೆ. ಆ ಥರ ಅಲೋವೆರಾ ಅಂದರೆ ಒಂದಿನ 2 ದಿನಕ್ಕೆಲ್ಲ ಸರಿ ಹೋಗಲ್ಲ. ಹಾಗೆ ಟ್ರೈ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಹೇರು ಸ್ಟ್ರೈಟ್ ಆಗೋಕ್ಕೆ, ಸ್ಮೂತ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇವಾಗ ಅಲೋವೆರಾನ ಕಟ್ ಮಾಡಿಬಿಟ್ಟು ನಾನಿಲ್ಲಿ ಒಂದು ನೀರೊಳಗಡೆ ಹಾಕಿ ಈ ಥರ ಇಟ್ಟಿದ್ದೀನಿ. ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳ್ದಂಗೆ ಯೆಲ್ಲೋ ಕಲರ್ದು ಏನೇ ಅಂಶ ಇದೆ ಅದೆಲ್ಲ ಬಿಟ್ಬಿಡ್ಬೇಕು, ಇಲ್ಲಾಂದರೆ ಸಿಕ್ಕಾಬಟ್ಟೆ ಇಚ್ಚಿಂಗು ಮತ್ತು ಪಿಂಪಲ್ಸ್ ಎಲ್ಲ ಆಗೋದು ಸ್ಟಾರ್ಟ್ ಆಗುತ್ತೆ. ಸೊ ಹೀಗಾಗಿ ಅದನ್ನು ನೀರೊಳಗಡೆ ಹಾಕಿ ನೆನೆಯೋಕ್ಕೆ ಅಂತ ಹೇಳಿ ಬಿಟ್ಬಿಟ್ಟಿದ್ದೀನಿ ಒಂದು ಸ್ವಲ್ಪ ಹೊತ್ತು. ಒಂದು 10 ನಿಮಿಷ, 1/4 ಗಂಟೆ ಅಷ್ಟೆಲ್ಲ ಅದೆಲ್ಲ ಏನಿರುತ್ತೆ ಯೆಲ್ಲೋ ಕಲರ್ ಅದೆಲ್ಲ ಕ್ಲಿಯರ್ ಆಗುತ್ತೆ. ಅಷ್ಟರೊಳಗಡೆ ನಾನಿಲ್ಲಿ ದೋಸೆ ಹಿಟ್ಟಿಗೆ ಅಂದರೆ ದೋಸೆಗೆ ನೆನೆ ಹಾಕೋಣ ಅಂತ ಹೇಳಿ ನೆನೆ ಹಾಕ್ತಿದ್ದೆ. ಮಾಮೂಲಿ ನಾರ್ಮಲಾಗಿ ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸಿದ್ದೀನಿ ಈಗಾಗಲೇ. ಸೊ ಇದಕ್ಕೆ ಮಾಮೂಲಿ ಅಕ್ಕಿ, ಉದ್ದಿನಬೇಳೆ ಮತ್ತು ಸಬ್ಬಕ್ಕಿ ಬರುತ್ತಲ್ಲ ಅದು, ಮೆಂತ್ಯ ಕಾಳು ಮತ್ತು ಒಂದು ಸ್ವಲ್ಪ ಕಡಲೆಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ವಾಶ್ ಮಾಡಿ ನೀರು ಹಾಕಿಬಿಟ್ಟು ನೈಟ್ ಉಳಿದಿರೋಂಥ ರೈಸ್ನ ಹಾಕಿ ನೀರು ಹಾಕಿ ನೆನೆ ಹಾಕಿ ಇಡ್ತೀನಿ. ಇನ್ನು ಸಂಜೆ ಹಂಗೆ ಇದನ್ನು ರುಬ್ಬಿದ್ರೆ ಆಯಿತು. ಈ ಚಳಿಗೆ ಬೇಗ ರೈಸ್ ಆಗಲ್ಲ, ಅಂದರೆ ಹಿಟ್ಟು ಉಬ್ಬಿ ಬರಲ್ಲ. ಬಿಸಿ ಇರೋ ಕಡೆ ರುಬ್ಬಿಟ್ಟು ಇಟ್ಟರೆ ಒಳ್ಳೆಯದು. ಈಗ ಒಂದು ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ಅಲೋವೆರಾ ಏನಿದೆ ಅದನ್ನೆಲ್ಲ ಸೈಡು ಆ ಮುಳ್ಳು ಥರ ಇರೋದನ್ನೆಲ್ಲ ತೆಗೆದ್ಬಿಟ್ಟು, ನಾನಿಲ್ಲಿ ಸಿಪ್ಪೆ ಎಲ್ಲ ಏನೂ ತೆಗಿತಾ ಇಲ್ಲ, ಇದೇ ರೀತಿ ರುಬ್ಕೊಳ್ತಾ ಇದ್ದೀನಿ. ಎಲ್ಲನೂ ಕಟ್ ಮಾಡಿಬಿಟ್ಟು ಸೇಮ್ ಸಿಪ್ಪೆ ಇದ್ದಂಗೆ ಈ ಥರ. ಇದು ಸಿಕ್ಕಾಬಟ್ಟೆ ಪವರ್ಫುಲ್ ಥರ, ಒಂಥರ ಸ್ಟ್ರಾಂಗ್ ಮಾಡುತ್ತೆ ಮತ್ತು ಹೇರ್ನ ತುಂಬಾ ಸ್ಮೂತಾಗಿರಿಸುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಮಾತ್ರ. ಫೇಸ್ಗೆಲ್ಲ ಅಪ್ಲೈ ಮಾಡ್ಬೋದು. ಒಬ್ಬೊಬ್ಬರು ಅಲೋವೆರಾ ಜ್ಯೂಸ್ ಮಾಡಿಕೊಂಡು ಸಹ ಕುಡಿತಾರೆ. ಸೊ ಈ ರೀತಿ ಮಾಡಿಬಿಟ್ಟು ನಾನಿಲ್ಲಿ ಶೋಧಿಸ್ಕೊತಾ ಇದ್ದೀನಿ ಇದನ್ನು ನೀಟಾಗಿ. ಈ ಥರ ಸಿಕ್ಕಾಬಟ್ಟೆ ಇದರಲ್ಲಿ ನ್ಯಾಚುರಲ್ ಆಗಿ ಮಾಡೋದ್ರಿಂದ ಏನೇ ಒಂದಾದರೂ ಬೇಗ ರಿಸಲ್ಟು ಸಿಗುತ್ತೆ. ತುಂಬಾ ಲಾಭ ಇದರಿಂದ, ನಮಗೇ ಯೂಸು. ಅಂದರೆ ನ್ಯಾಚುರಲಾಗಿ ಮಾಡಿಕೊಂಡ್ರೆ ನಮಗೆ ಯೂಸು. ಕೆಮಿಕಲ್ಲು ಏನು ಹಾಕದೇ ಇರೋಂಥದ್ದಾದರೆ ನೋಡಿ. ಇವಾಗ ಹೇರು ನೆನ್ನೆ ಅಷ್ಟೇ ಅಪ್ಲೈ ಮಾಡಿದ್ದೀನಿ, ಹಂಗಾಗಿ ಪರವಾಗಿಲ್ಲ, ಇಷ್ಟು ಸಾಫ್ಟ್ ಆಗಿದೆ. ಇಲ್ಲ ಅಂದಿದ್ರೆ ಇನ್ನೂ ಗುಂಗುರು ಕೂದಲು ಥರನೇ ಕಾಣಿಸ್ತಾ ಇತ್ತು. ಇಷ್ಟು ಸಾಫ್ಟ್ ಬಂದಿದೆ, ಒಂಥರ ಸಿಲ್ಕಿ ಸಿಲ್ಕಿ ಥರ ಅನಿಸ್ತಿದೆ. ನೋಡ್ಬೋದು ನೀವೇ, ಸಿಕ್ಕಾಬಟ್ಟೆ ಸ್ಮೂತು ಅನಿಸ್ತಿದೆ. ಈಗ ಅಪ್ಲೈ ಮಾಡ್ಕೊಳ್ತೀನಿ ಫುಲ್ಲು ಎಲ್ಲ, ಸ್ಕಾಲ್ಪಿಂದ ಹಿಡಿದು ಹೇರ್ ಫುಲ್ ಎಲ್ಲ, ಏನು ಫುಲ್ ಎಡ್ಜ್ವರೆಗೂ ಇದೆ ಹೇರು ಅಷ್ಟಕ್ಕೂ ಅಪ್ಲೈ ಮಾಡ್ಕೋಬೇಕು ಚೆನ್ನಾಗಿ. ಅಪ್ಲೈ ಮಾಡಿ ನಿಮ್ಗೆ ಏನಾದ್ರು ಟೈಮ್ ಇತ್ತು ಅಂದರೆ ಒಂದು ಅರ್ಧ ಗಂಟೆ ಕೂಡ ಬಿಡ್ಬೋದು. ಇಲ್ಲಾಂದರೆ ಒಂದು 20 ನಿಮಿಷ, 10 ನಿಮಿಷದೊಳಗಡೆಲ್ಲ ವಾಶ್ ಮಾಡ್ಕೊಂಡ್ರೆ ಆಯಿತು ಚೆನ್ನಾಗಿ. ಇದನ್ನೇನು ಫುಲ್ಲು ಡ್ರೈ ಆಗೋಕ್ಕೆ ಬಿಡಬೇಕು ಅಂತೆಲ್ಲ ಏನು ಆ ಥರ ಎಲ್ಲ ಏನಿಲ್ಲ. ನೀಟಾಗಿ ಹಾಗೇ ಮಸಾಜು ಮಾಡ್ಕೊಳ್ಳಿ. ಹಚ್ಕೊಂಡಾದ್ಮೇಲೆ ನಾನು ಈ ರೀತಿ ಹೇರ್ನ ಕಟ್ಕೊಂಡು ಒಂದು 10 ನಿಮಿಷ, 1/4 ಗಂಟೆ ಹೀಗೆ ಬಿಟ್ಬಿಟ್ಟು ಆಮೇಲೆ ಸ್ನಾನ ಮಾಡ್ಕೊಳ್ತೀನಿ. ಈ ರೀತಿ ಮಿಕ್ಕಿರೋಂಥದ್ದನ್ನ ನಾನು ಫೇಸ್ಗೂ ಕೂಡ ಅಪ್ಲೈ ಮಾಡ್ತಿದ್ದೀನಿ. ಕೆಲವ್ರಿಗೆ ಆಗಲ್ಲ, ನೋಡಿಕೊಂಡು ಅಪ್ಲೈ ಮಾಡ್ಕೊಳ್ಳಿ ಅಷ್ಟೇ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಈ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಏನು ಈ ಥರ ರೆಡಿಯಾಗಿದ್ದೀನಿ ಅಂತ ನೋಡ್ತಾ ಇದ್ದೀರಾ. ಇವತ್ತು ಸ್ವಲ್ಪ ಆಚೆ ಹೋಗೋಣ ಅಂತ ಹೇಳಿ ನಮ್ಮ ಮನೆಯವ್ರ ಬರ್ತಡೇ ಬೇರೆ ಬಂತು. ಅಂದರೆ ನಮ್ಮ ಹಸ್ಬೆಂಡ್ ಬರ್ತಡೇ ಇದೆ. ಸೊ ಅವ್ರಿಗೆ ಏನಾದರೂ ಗಿಫ್ಟ್ ಕೊಡೋಣ ಅಂತೇಳಿ ನೋಡೋಣ. ನಾನು ಏನು ಸೇವಿಂಗ್ಸ್ ಮಾಡಿದ್ದೀನಿ ಇಷ್ಟು ದಿನ, ಅವ್ರು ಕೊಟ್ಟಿರೋದನ್ನೆಲ್ಲ ಏನಾದರೂ ತಗೋ ಅಂತ ಕೊಟ್ಟರೆ ಅದನ್ನೆಲ್ಲ ಸೇವಿಂಗ್ಸ್ ಮಾಡಿದ್ದೀನಿ. ಸೊ ಗೊತ್ತಿಲ್ಲ ಎಷ್ಟು ಕಲೆಕ್ಟ್ ಆಗಿದೆ ಏನು ಅಂತೆಲ್ಲ ಚೆಕ್ ಮಾಡಿಲ್ಲ ನಾನು ಇದುವರೆಗೂ. ನೋಡೋಣ ಏನೇನೆಲ್ಲ ಎಷ್ಟು ಕಲೆಕ್ಟ್ ಮಾಡಿದ್ದೀನಿ, ಏನು ಕೊಡ್ಬೋದು ಗಿಫ್ಟು ಆ್ಯಂಡ್ ಏನು ಕೊಡ್ತೀನಿ ಅನ್ನೋದನ್ನ ನೋಡ್ತಾ ಇರಿ. ಈಗ ಗೊತ್ತಿಲ್ಲ ಅವ್ರು ಎಷ್ಟು ಖುಷಿ ಪಡ್ತಾರೋ ಏನೋ ಅಂತ. ಒಟ್ಟಿನಲ್ಲಿ ಹೇಳಿದ್ದೀನಿ ಆಚೆ ಹೋಗಬೇಕು ಬನ್ನಿ ಅಂತ ಹೇಳಿ. ಸೊ ರೆಡಿ ಆಗಿರೋ ಅಂತ ಹೇಳಿದ್ದಾರೆ. ಎಲ್ಲಿಗೆ ಅಂತ ಕೇಳ್ತಾಯಿದ್ರು, ಬಟ್ ಬನ್ನಿ ಗೊತ್ತಾಗುತ್ತೆ ನಿಮಗೆ ಅಂತೆಲ್ಲ ಹೇಳಿದ್ದೀನಿ. ನೋಡೋಣ. ನಾನು ಈ ಥರ ಸಿಂಪಲ್ಲಾಗಿ ರೆಡಿ ಆಗಿದ್ದೀನಿ ಅಷ್ಟೇ. ಎಲ್ಲೋಗ್ತೀವಿ ಏನು ಅನ್ನೋದನ್ನ ವಿಡಿಯೋ ಮಾಡ್ತೀನಿ. ಆ್ಯಂಡ್ ಏನು ಗಿಫ್ಟು ಅನ್ನೋದನ್ನು ಗೊತ್ತಾಗುತ್ತೆ ನಿಮಗೆ ಅಂದ್ಕೊಳ್ತೀವಿ. ಈ ವಿಡಿಯೋದಲ್ಲೇ ನೋಡ್ತಾ ಇರಿ.
ಬರ್ತ್ಡೇ ದಿನ ನಾನು ಆ ಗಿಫ್ಟ್ನ ಕೊಡ್ತೀನಿ, ಏನು ತೊಗೊಂಡೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಓಕೆನಾ? ನೀವು ನೋಡಿ ನನ್ನ ಚಿಕ್ಕ ಗಿಫ್ಟು ಹೇಗೆ ಅನಿಸ್ತು ಅನ್ನೋದನ್ನ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಬನ್ನಿ ಇವಾಗ ಸ್ವಲ್ಪ ತಲೆಯೆಲ್ಲ ಬಾಚ್ಕೊಬಿಟ್ಟು ಹೊರಡೋಣ. 365 ದಿನನೂ ನಮಗೋಸ್ಕರ, ನನಗೆ ಮತ್ತು ನನ್ನ ಮಗನಿಗೆ ಅಂತ ಹೇಳಿ ಪಾಪ ಎಲ್ಲ ದುಡಿತಾ ಇರ್ತಾರೆ. ಅವ್ರಿಗೆ ಅಂತ ಏನೂ ಅವ್ರು ಮಾಡ್ಕೊಳ್ಳಲ್ಲ, ನಮಗೆ ಅಂತಲೇ ಹೇಳಿ ಮಾಡ್ತಾ ಇರ್ತಾರೆ. ನಾವು ಎಷ್ಟೇ ಮನೇಲಿ ಹೆಂಗಸ್ರುಗಳು ಅಡುಗೆ ಮಾಡಿ ಎಲ್ಲನೂ ಮಾಡಿಕೊಂಡು ನೋಡಿಕೊಂಡು ಮನೇನ ಮೇಂಟೈನ್ ಮಾಡಿ ಇರ್ಬೋದು. ಒಂದು ಕಡೆ ನೋಡೋಕೆ ಹೋದರೆ ನಾವು ಹೆಣ್ಮಕ್ಳು ಗ್ರೇಟು, ಆದರೂ ತಕ್ಕನಾಗೆ ಗಂಡ್ಮಕ್ಳು ಅಷ್ಟೇ ಗ್ರೇಟ್ ಇರ್ತಾರೆ. ಅವ್ರ ಶ್ರಮ, ಅವ್ರ ಹಾರ್ಡ್ ವರ್ಕು, ಮತ್ತು ಹುಷಾರಿಲ್ಲ ಅಂದ್ರೂ, ನಿದ್ದೆ ಇಲ್ಲ ಅಂದ್ರೂ ಎಲ್ಲನೂ ದುಡಿದು ಹೆಂಡತಿ ಮಕ್ಳಿಗೋಸ್ಕರ ಸಾಕ್ತಾರೆ. ಸೊ ಅದಕ್ಕೋಸ್ಕರ ಅವ್ರಿಗೊಂದು ಪುಟ್ಟ ಗಿಫ್ಟ್ ಕೊಡೋಣ ಅಂತ ಹೇಳಿ ಹೋಗಿದ್ದೆ. ಅದನ್ನ ಬಟ್ ಸಿಗಲಿಲ್ಲ. ಅಂದರೆ ಆರ್ಡ್ರ್ ಮಾಡೋಕ್ಕೆ ಕೊಟ್ಬಿಟ್ಟು ಬಂದಿದ್ದೀವಿ. ಏನು ಅಂತ ಈಗಾಗಲೇ ಗೆಸ್ ಮಾಡ್ತೀರಾ ಅಂದ್ಕೊಳ್ತೀನಿ ನೀವೇನು ಅಂತ ಹೇಳಿ. ಕೊಟ್ಬಿಟ್ಟು ಬಂದಿದ್ದೀನಿ. ನಾಳೆ ಸ್ಯಾಟರ್ಡೇ ಈವ್ನಿಂಗ್ ಸಿಗುತ್ತೆ ಅಂತ ಹೇಳಿದ್ದಾರೆ. ನಾಳೆ ಈವ್ನಿಂಗು ತೊಗೊಂಬರ್ಬೇಕು. ತೊಗೊಬಂದ್ಮೇಲೆ ವಿಡಿಯೋನ ಶೇರ್ ಮಾಡ್ತೀನಿ ನಾನು. ಅಂದರೆ ಬರ್ತ್ಡೇ ದಿನನೇ ನಿಮಗೆ ಅದೇನು ಸರ್ಪ್ರೈಸ್ ಅನ್ನೋದನ್ನ ತೋರಿಸ್ತೀನಿ. ಬಟ್ ಅವ್ರಿಗೆ ಕರ್ಕೊಂಡೋಗಿದ ತಕ್ಷಣ ಆಶ್ಚರ್ಯ ಆಗೋಯ್ತು ಅವ್ರಿಗೆ. ನೋಡೋಣ ಬರ್ತ್ಡೇ ದಿನ ಕೊಡ್ತೀನಿ, ಹೇಗೆ ಏನು ಹೇಳ್ತಾರೆ, ಏನು ರಿಯಾಕ್ಟ್ ಮಾಡ್ತಾರೆ ಅಂತ. ನಾನು ಸುಮ್ಮನೆ ಜೋಕ್ ಮಾಡ್ತಿದ್ದೀನಿ ಅಂತೇಳಿ ಅಂದ್ಕೊಳ್ತಾ ಇದ್ರು. ಬಟ್ ಇಲ್ಲ, ಅಮೌಂಟ್ ಅಡ್ವಾನ್ಸ್ ಎಲ್ಲ ಪೇ ಮಾಡಿಬಿಟ್ಟು ಬಂದಿದ್ದು. ಇದಾದ್ಮೇಲೆ ಇವಾಗ ಹಾಗೇನೆ ಮೊಟ್ಟೆ ಕೋಳಿನ ತಗೊಬಂದ್ರು. ನನಗೇನು ಅಷ್ಟೊಂದು ಇಷ್ಟ ಆಗಲ್ಲ ಈ ಕೋಳಿ, ಬಟ್ ಇವ್ರಿಗೆ ನಮ್ಮನೇಲಿ ಇಷ್ಟಪಡ್ತಾರಲ್ಲ ಅಂತ ಹೇಳಿ ಸಿಂಪಲ್ ಆಗಿ ಇಲ್ಲಿ ಮಸಾಲೆ ಇದನ್ನ ಮಾಡೋದೆಲ್ಲ ತೋರಿಸಿದ್ದೀನಿ. ಅದಕ್ಕೆ ಇಲ್ಲಿ ಏನು ವಿಡಿಯೋನ ಹೇಳ್ತಾ ಇಲ್ಲ, ಜಸ್ಟ್ ಹಾಗೇನೆ ಮಸಾಲೆ ಎಲ್ಲ ಫಸ್ಟ್ ಹುರ್ಕೊಂಡು ಅದಾದ್ಮೇಲೆ ಇದನ್ನ ತಣ್ಣಗಾದ್ಮೇಲೆ ರುಬ್ಕೊಳ್ಳೋ ಅಂಥದ್ದು. ಮಾಮೂಲಿ ತೋರಿಸಿದ್ದೀನಿ ನಾನು ಮೊಟ್ಟೆ ಕೋಳಿ ಸಾಂಬಾರು ಯಾವ ರೀತಿ ಮಾಡೋದು ಅಂತ ಹೇಳಿ. ಲಾಸ್ಟ್ ಒಂದು 4-5 ಡೇಸ್ ಬ್ಯಾಕ್ ಅನಿಸುತ್ತೆ, 1 ವೀಕ್ ಬ್ಯಾಕ್ ಹಾಕಿರ್ತೀನಿ. ಅದನ್ನು ನೋಡಿ ಒಂದ್ಸತಿ ಚೆಕ್ ಮಾಡಿ ಆ ವಿಡಿಯೋನ. ಹೇಗಿದೆ ಅಂತಲೂ ಕಮೆಂಟ್ ಮಾಡಿ. ನೀವು ಕೂಡ ಮನೇಲಿ ಟ್ರೈ ಮಾಡಿ. ಹಾಗೆಯೇ ಡಿಸೆಂಬರ್ 1 ನಮ್ಮ ಮನೆಯವ್ರ ಬರ್ತ್ಡೇ ಇರೋದು. ಸೊ ಇದು ಫ್ರೈಡೇ ವ್ಲಾಗ್ ಆಗಿರೋದ್ರಿಂದ ಇನ್ನು 2 ಡೇಸ್ ಅಷ್ಟೇ ಬಾಕಿ ಇದೆ. ನಮ್ಮ ಮನೆಯಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲ ಇಷ್ಟಪಡಲ್ಲ ಅವರು. ಜೋರಾಗಿ ಮಾಡಬೇಕು ಅದೆಲ್ಲ ಏನು ಇಷ್ಟಪಡಲ್ಲ ಅವರು. ಬಟ್ ನಮಗೆಲ್ಲ ಏನೋ ಒಂಥರ ಖುಷಿ. ಇವಾಗ ನಾನೇ ನನ್ನ ಮಚ್ಚು ಬರ್ತ್ಡೇ ದಿನ ನಾನೇ ಡೆಕೋರೇಷನ್ ಎಲ್ಲ ಮಾಡ್ತೀನಿ. ಆ್ಯಂಡ್ ಇವ್ರ ಬರ್ತ್ಡೇಗೆ ಈ ಸತಿ ಏನು ಮಾಡಬೇಕು ಏನು ಬಿಡಬೇಕು ಅಂತ ಗೊತ್ತಾಗ್ತಿಲ್ಲ. ಯಾವಾಗಲೂ ಅಷ್ಟೇ ನಾನೇ ಡೆಕೋರೇಷನ್ ಎಲ್ಲ ಮಾಡ್ತಿದ್ದೆ. ಇನ್ನು ನನ್ನ ಬರ್ತ್ಡೇಗೆ ಮಾತ್ರ ನಾನೇ ಡೆಕೋರೇಷನ್ ಮಾಡ್ಕೊಳ್ಳಲ್ಲ. ಸೊ ಹಂಗಾಗಿ ಸಿಂಪಲಾಗಿ ಆಗೋಗುತ್ತೆ ಅಷ್ಟೇ. ಯಾಕೆಂದರೆ ಇವ್ರಿಗೆ ಅಷ್ಟು ಗೊತ್ತಾಗಲ್ಲ. ನಮ್ಮ ಅಚ್ಚು ಏನಾದರೂ ಮಾಡ್ತೀನಿ ಅಂತಾನೆ ನಾನೇ ಬೇಡ ಬಿಡಚ್ಚು ಅಂತ ಹೇಳಿ ಸುಮ್ಮನೆ ಆಗಿಬಿಡ್ತೀನಿ. ಈ ರೀತಿ ನಮಗೋಸ್ಕರನೇ ದುಡಿತಾ ಇರ್ತಾರಲ್ಲ, ಅವ್ರಿಗೂ ಒಂದು ಖುಷಿ ಇರಲಿ, ನಮಗೋಸ್ಕರ ಅಂತಾನೆ ಹೇಳಿ ಮಾಡ್ತಿರ್ತಾರೆ ಎಲ್ಲ ನಮಗೆ ಅಂತಾನೆ. ಅವ್ರಿಗೇನು ಮಾಡ್ಕೊಳ್ದೇನೆ ನಮಗೆ ಮಾಡ್ತಿರ್ತಾರಲ್ಲ, ಅವಾಗ ಒಂದು ಸ್ವಲ್ಪ ಬೇಜಾರು ಅನಿಸುತ್ತೆ. ಬರೀ ನಮಗೆ ದುಡಿತಾರಲ್ಲ ಅಂತ ಹೇಳಿ ಅವ್ರು ತಂದು ಹಾಕಿದ್ರೆ ನಾವು ಮಾಡ್ಬೋದು ಮನೆಯಲ್ಲಿ. ನಾವು ನಮ್ಮದು ಹೆಣ್ಮಕ್ಳದ್ದು ಶ್ರಮ ಇರುತ್ತೆ, ಅದ್ರ ಜೊತೆಗೆ ಅವ್ರದ್ದು ಎಫರ್ಟ್ ತುಂಬಾ ಇರುತ್ತೆ ಅಲ್ವಾ. ಸೊ ಹಂಗಾಗಿ ನನ್ನ ಕಡೆಯಿಂದ ಒಂದು ಚಿಕ್ಕ ಗಿಫ್ಟು. ಗೊತ್ತಿಲ್ಲ ಎಷ್ಟು ಖುಷಿ ಆಗ್ತಾರೆ ಏನು ಕತೆ ಅಂತ, ನೋಡೋಣ. ಬರ್ತ್ಡೇ ದಿನನೇ ನಾನು ಆ ವಿಡಿಯೋನ ನಿಮಗೆ ತೋರಿಸ್ತೀನಿ. ಅಂದರೆ ಏನು ಗಿಫ್ಟ್ ಅನ್ನೋದನ್ನ ನೀವು ನೋಡ್ತಾ ಇರಿ. ಸ್ವಲ್ಪ ಜನ ಗೆಸ್ ಮಾಡ್ತೀರಾ ಅಂದ್ಕೊಳ್ತೀನಿ, ಏನು ಅಂತ ಗೆಸ್ ಮಾಡಿ. ನೋಡೋಣ ಎಷ್ಟು ಜನ ಗೆಸ್ ಮಾಡ್ತೀರಾ, ಏನು ಕೊಡ್ಬೋದು ನಾನು ಅಂತ. ನನ್ನ ತುಂಬ ಒಂದು ಏನಿಲ್ಲ ಅಂದರೂ ಒಂದು 2-2.5 ವರ್ಷದ ಇರ್ಬೋದೇನೋ ಅದು ಅಮೌಂಟು. ಮೇ ಬಿ ಒಂದು 2 ವರ್ಷದ ಹತ್ರ ಇರ್ಬೋದು. ಯಾಕೆಂದರೆ ನಾನು 2 ವರ್ಷದಲ್ಲಿ ಕೆಲ್ಸಕ್ಕೆ ಹೋಗಿರಲಿಲ್ಲ. ಸೊ ಮನೇಲೆ ಏನಾದರೂ ಬೇಕು ಅಂದರೆ ತಗೊಳಕ್ಕೆ ಅಮೌಂಟ್ ಕೊಟ್ಬಿಡ್ತಾ ಇದ್ರು. ಬಟ್ ಅದರಲ್ಲಿ ಅವ್ರಿಗೆ ಗೊತ್ತಿಲ್ಲದಂತೆ ಸೇವಿಂಗ್ಸ್ ಎಲ್ಲ ಮಾಡ್ತಾ ಇದ್ದೆ. ಅವ್ರಿಗೆ ಕರ್ಕೊಂಡೋಗಿದ ತಕ್ಷಣ ಆಶ್ಚರ್ಯ ಆಗೋಯ್ತು. ಇದೇನಿದು, ನೀವು ಹೋಗಿ ಆಚೆ ಕಡೆ ರೇಷನ್ ತಗೊಬಿಟ್ಟು ಬನ್ನಿ ಅಂತ ಹೇಳಿ ಕಳಿಸಿದ್ದು ನಾನು. ಪಾಪ ಅವ್ರಿಗೆ ಏನೋ ತೆಗಿತಾಳೆ ಇವಳು ಅನ್ನೋದು ಗೊತ್ತಿತ್ತು. ಅಂದ್ರೆ ಏನೋ ಒಂದು ತೆಗಿತಾಳೆ ನನಗೋಸ್ಕರ ಅನ್ನೋದು. ಬಟ್ ಈ ಥರ ಒಂದು ಕೊಡ್ತಾಳೆ ಅಂತ ಅನ್ಕೊಂಡಿರ್ಲಿಲ್ಲ. ಬಟ್ ಹಂಗಾಗಿ ನಾನು ಅವ್ರು ಬರೋಷ್ಟರಲ್ಲಿ ಬೇಗನೆ ಸೆಲೆಕ್ಟ್ ಮಾಡಿ ಆರ್ಡ್ರ್ ಕೊಟ್ಬಿಟ್ಟು ಬಂದಿದ್ದೀನಿ. ನೋಡೋಣ, ಅದು ಸ್ಯಾಟರ್ಡೇ ಬರುತ್ತೆ ಅಂತ ಹೇಳಿದ್ದಾರೆ. ಏನು ಎತ್ತ ಅಂತ ನೀವು ಗೆಸ್ ಮಾಡಿ ನನಗೆ. ಈಗ ಸಾಂಬಾರ್ಗೆ ನಾನು ಇಲ್ಲಿ ಎಲ್ಲ ಮಸಾಲೆ ಎಲ್ಲ ರುಬ್ಕೊಂಡಿದ್ದೆಲ್ಲ ಹಾಕಿ ರೆಡಿ ಮಾಡ್ತಾ ಇದ್ದೀನಿ. ಇದಕ್ಕೆ ಏನಿಲ್ಲ, ಸಿಂಪಲ್ ಆಗಿ ಹಾಕ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಈಗ ಮಸಾಲೆ ಎಲ್ಲ ಹಾಕಿದ್ದೆಲ್ಲ ಆದ್ಮೇಲೆ ಇವಾಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು ವಿಶಿಲ್ ಒಂದು 4-5 ವಿಶಿಲ್, ಜಾಸ್ತಿ ಇದು ವಿಶಿಲ್ ಹೊಡ್ಸ್ಕೋಬೇಕು ಯಾಕೆಂದ್ರೆ ಬೇಗ ಬೇಯಲ್ಲ. ಹಾಗೆ ಇಲ್ಲಿ ಬೆಳಗ್ಗೆ ಮಾಡಿರೋಂತಹ ಗಂಜಿತ್ತು, ಅದನ್ನ ಸ್ವಲ್ಪ ಕುಡಿತಾ ಇದೆ. ಅದನ್ನ ಕುಡಿದ್ಬಿಟ್ಟು ಹಾಗೆ ಕೆಲಸ ಮಾಡೋಣ ಅಂತ ಹೇಳಿ ಪುದೀನ ಮತ್ತೆ ಹಸಿ ಬಟಾಣಿನ ತಂದಿದ್ರು. ಹಸಿ ಬಟಾಣಿನ ಹಂಗೆ ಇಟ್ಟರೆ ನನಗೂ ಟೈಮ್ ಸಿಗಲ್ಲ. ಸೊ ಹಂಗಾಗಿ ಎಲ್ಲಾನು ಸುಲ್ದಾಕ್ಬಿಡೋಣ ಅಂತ ಹೇಳಿ
ಪಾಪ ಅಚ್ಚು ಏನಾದ್ರು ಹೆಲ್ಪ್ ಮಾಡಂಗಿದ್ರೆ ಅವನು ಹೆಲ್ಪ್ ಮಾಡ್ತಾ ಇದ್ದ. ಅವನು ಸ್ಕೂಲ್ಗೆ ಹೋಗಿದ್ನಲ್ಲ, ಅಷ್ಟರೊಳಗಡೆ ನಾನು ಕೆಲಸ ಮುಗಿಸ್ಕೊಳೋಣ, ನಾನು ಫ್ರೀ ಇರಲ್ಲ ಈ ನಡುವೆ. ಸೊ ಹಂಗಾಗಿ ಕೊತ್ತಂಬರಿ ಪುದೀನ ಎಲ್ಲಾನು ಬಿಡಿಸಿ ಇಟ್ಕೊಂಡ್ಬಿಟ್ರೆ ಬೆಳಗ್ಗೆ ಟಿಫನ್ ಮಾಡೋಕ್ಕೂ ಸ್ವಲ್ಪ ಈಸಿ ಆಗುತ್ತೆ ಅಂತ ಹೇಳಿ ಈ ರೀತಿ ಮಾಡಿಕೊಂಡು ಎತ್ತಿಟ್ಕೊಬಿಡ್ತೀನಿ. ಫ್ರಿಜ್ ಒಳಗಡೆ ಹಾಕ್ಬಿಟ್ಟು ಎತ್ತಿಟ್ರೆ ಬೆಳಗ್ಗೆ ಬೇಗ ಏನಾದ್ರು ಟಿಫನ್ ಮಾಡಬೇಕು ಅಂದಾಗ ಈಸಿ ಆಗುತ್ತೆ. ನನ್ನ ದಿನ ನೋಡೋ ವ್ಯೂವರ್ಸ್ಗೆ ಗೊತ್ತಿರುತ್ತೆ ನಾನು ಪುದೀನದು ಕಡ್ಡಿ ಏನ್ ಮಾಡ್ತೀನಿ, ಬಿಸಾಕಲ್ಲ ಅನ್ನೋದು ಗೊತ್ತಿರುತ್ತೆ. ಈ ರೀತಿ ಒಂದು ಬೌಲ್ಗೆ ಇಲ್ಲ ಬಾಟಲ್ಗೆ ಯಾವುದಕ್ಕಾದ್ರೂ ಒಂದಕ್ಕೆ ಕಡ್ಡಿನೆಲ್ಲ ಹಾಕ್ಬಿಟ್ಟು ಅದೊಂದು ಸ್ವಲ್ಪ ಚಿಗುರು ಬಂದ್ಮೇಲೆ ಪಾಟ್ಗೆ ಹಾಕೋದು ತುಂಬಾ ಚೆನ್ನಾಗ್ ಆಗುತ್ತೆ ಮಾತ್ರ. ಒಂದೊಂದು ಹೋಗ್ಬಿಡುತ್ತೆ, ಅಂದ್ರೆ ಬೇಗ ಕರ್ಗೋದಂಗ್ ಆಗ್ಬಿಡುತ್ತೆ, ಏನಾದ್ರು ಬಿಸಿಲಲ್ಲಿ ಇಟ್ರೆ ಒಣಗೋದಂಗ್ ಆಗ್ತಾ ಇರುತ್ತೆ. ಡೈರೆಕ್ಟ್ ಆಗಿ ನಾವು ಪಾಟ್ಗೆ ಹಾಕ್ದಾಗ್ಲೂ ಅಷ್ಟೇ ಬಿಸಿಲಿಗೆ ಇಡಬಾರ್ದು, ಸ್ವಲ್ಪ ನೆರಳು, ಒಂದೆರಡು ದಿನನಾದ್ರು ನೆರಳಲ್ಲಿ ಇಟ್ರೆ ಸರಿ ಹೋಗುತ್ತೆ. ಅರ್ಧ ಬಿಸಿಲು ಅರ್ಧ ನೆರಳು ಬರೋ ತರ ಇಟ್ರು ಪರವಾಗಿಲ್ಲ. ಪೂರ್ತಿ ಡೈರೆಕ್ಟ್ ಆಗಿ ಹೋಗಿ ಬಿಸಿಲಿಗೆ ಇಟ್ಬಿಟ್ರೆ ಒಂಥರ ಫುಲ್ಲು ಎಲ್ಲ ಸತ್ತೋದಂಗ್ ಆಗ್ಬಿಡುತ್ತೆ ಗಿಡ. ಸೊ ಹಿಂಗಾಗಿ ಈ ಕಡೆ ಕವರ್ ಹಾಕಿದ್ದೀನಲ್ಲ, ಸೊ ಹಂಗಾಗಿ ಅಷ್ಟೊಂದು ಬಿಸಿಲು ಬರಲ್ಲ. ಈ ರೀತಿಯಾಗಿ ಸಾಂಬಾರು ರೆಡಿ ಆಗಿತ್ತು. ನೋಡ್ಬೋದು ಈ ರೀತಿ. ನಮ್ಮನೆಯವರು ಅಷ್ಟೇ ಊಟಕ್ಕೆಲ್ಲ ಬಂದಿದ್ರು, ಅವ್ರಿಗೂ ಊಟ ಹಾಕೊಟ್ಟೆ. ಇಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಬೆಳಗ್ಗೆ ಅಲೋವೆರಾ ಅದನ್ನ ಏನೋ ಜೆಲ್ ಮಾಡ್ಬಿಟ್ಟು ಹಚ್ಕೊಂಡಿದ್ನಲ್ಲ, ಅದ್ರ ಸ್ನಾನ ಎಲ್ಲ ಮುಗ್ದಿಲ್ಲ ಆದ್ಮೇಲೆ ಈಗ ಮತ್ತೆ ಇದು ಅಲೋವೆರಾದು ನಾನು ನಿಮ್ಗೆ ತೋರಿಸಿದ್ದೆ ನೆನ್ನೆನೆ. ಅಲೋವೆರಾದು ಬರೀ ಜ್ಯೂಸ್ ಮಾತ್ರ, ಅದನ್ನ ಇವಾಗ ಹೇರ್ಗೆ ಅಪ್ಲೈ ಮಾಡ್ತಿದ್ದೀನಿ. ಇದೇನು ಅಷ್ಟೊಂದೆಲ್ಲ ಏನು ಅನ್ಸಲ್ಲ, ಬೇಕಾದ್ರೆ ಹಂಗೆ ಬಿಟ್ಟು ಬೇಕಾದ್ರೆ ಬೆಳಗ್ಗೆ ವಾಶ್ ಮಾಡ್ಕೊಳ್ಬೋದು. ತುಂಬಾನೇ ಚೆನ್ನಾಗ್ ಆಗುತ್ತೆ ಮಾತ್ರ ಹೇರು, ಸಾಫ್ಟ್ ಆಗಿ ಬರುತ್ತೆ, ಸಿಲ್ಕಿ ಆಗಿರುತ್ತೆ. ನೋಡ್ಬೋದು ಹೇರ್ ಎಷ್ಟು ಸ್ಟ್ರೈಟ್ ತರ ಅನ್ಸುತ್ತೆ. ಇದನ್ನ ನಾನು ಬೆಳಗ್ಗೆ ವಾಶ್ ಮಾಡ್ತೀನಿ, ಸೊ ಹಿಂಗಾಗಿ ಹಿಂಗೆ ಬಿಟ್ಬಿಡ್ತೀನಿ. ಸ್ವಲ್ಪ ಹೊತ್ತಾದ್ಮೇಲೆ ಡ್ರೈ ಆಗ್ಬಿಡುತ್ತೆ, ಇದೆ ನೀರ್ ತರ ಏನು ಇರಲ್ಲ. ಸೊ ಈ ರೀತಿ ಕಟ್ಬಿಟ್ಟು ಬಿಡ್ತೀನಿ ಸ್ವಲ್ಪ ಹೊತ್ತು, ಇದು ಗಾಳಿಗೆ ಆರ್ಕೊಬಿಡುತ್ತೆ. ನೋಡ್ಬೋದು ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ ನೋಡಿ ಯಾವ ತರ ಅನ್ಸ್ತಾ ಇದೆ ಅಂತ. ಗೊತ್ತೇ ಆಗಲ್ಲ ನಾವು ಹಚ್ಚಿದೀವಿ ಅಪ್ಲೈ ಮಾಡಿದೀವಿ ಅಂತಾನೆ ಗೊತ್ತಾಗಲ್ಲ. ಈ ರೀತಿ ಅಲೋವೆರಾ ಮಾತ್ರ ಸಿಕ್ಕಾಪಟ್ಟೆ ಸ್ಮೂತ್ ಮಾಡುತ್ತೆ, ನೋಡಿರ್ಬೋದು. ಇನ್ನ ಸಂಜೆ ನೈಟ್ ದೋಸೆಗೂ ಸಹ ರುಬ್ಬಿ ಇಟ್ಟಿದ್ದೀನಿ. ಬಿಸಿ ಗ್ಯಾಸ್ ಮೇಲೆ ಏನಾದ್ರು ಕಾಯಿಸಿರ್ತೀವಲ್ಲ, ಅದಾದ್ಮೇಲೆ ಅದ್ರ ಮೇಲೆ ಇಟ್ರೆ ಸ್ವಲ್ಪ ಉಬ್ಬುತ್ತೆ, ಇಲ್ಲ ಅಂದ್ರೆ ಸ್ವಲ್ಪ ಇಟ್ಟು ರೈಸ್ ಆಗಲ್ಲ ಈ ಚಳಿಗೂ ಅದಕ್ಕೂ. ಇನ್ನ ನೈಟು ಮಲ್ಗೋಕ್ಕಿಂತ ಮುಂಚೆ ಫೇಸ್ಗೆ ಒಂದ್ ಸ್ವಲ್ಪ ವ್ಯಾಸ್ಲಿನ್ ಅಪ್ಲೈ ಮಾಡಿ ಮಲ್ಕೊಳ್ಳಿ. ತುಂಬಾನೇ ಏನನ್ಸುತ್ತೆ ಅಂದ್ರೆ ಬೆಳಗ್ಗೆ ನಾವು ಬಿಸಿನೀರಲ್ಲಿ ಮುಖನ ವಾಶ್ ಮಾಡಿದಾಗ ತುಂಬಾ ಚೆನ್ನಾಗ್ ಅನ್ಸುತ್ತೆ, ಸಾಫ್ಟ್ ಅನ್ಸ್ತಾ ಇರುತ್ತೆ, ಡ್ರೈ ಅಂತಾನೆ ಅನ್ಸಲ್ಲ. ಎಷ್ಟೊಂದ್ ಜನಕ್ಕೆ ಈ ಚಳಿಗಾಲಕ್ಕೆ ಮುಖ ಮತ್ತೆ ಲಿಪ್ಸ್ ಕೈ ಕಾಲೆಲ್ಲ ಹೊಡಿತಾ ಇರುತ್ತೆ. ವ್ಯಾಸ್ಲಿನೇ ಒಂಥರ, ಅವಾಗಿಂದ ನಾವು ಚಿಕ್ಕದ್ರಿಂದ ವ್ಯಾಸ್ಲಿನ್ ನ ಬಳಸ್ತಾ ಇರ್ತೀವಲ್ಲ, ಸೊ ಹಂಗಾಗಿ ಫೇಸ್ಗೆಲ್ಲ ಅಪ್ಲೈ ಮಾಡ್ಬಿಟ್ಟು ಮಲ್ಕೊಳ್ಳಿ. ಒಬ್ಬೊಬ್ಬರಿಗೆ ಸೆಟ್ ಆಗುತ್ತೆ, ಡ್ರೈ ಸ್ಕಿನ್ ನನ್ಗೆ ಸೂಟ್ ಆಗುತ್ತೆ. ಈ ರೀತಿಯಾಗಿ ಫೇಸ್ಗೆ ಅಪ್ಲೈ ಮಾಡ್ಕೊಂಡೆ. ಇಷ್ಟೇ ಇವತ್ತಿನ ವಿಡಿಯೋ. ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮಾಡಿ. ಟೇಕ್ ಕೇರ್, ಬಾಯ್ ಬಾಯ್.